ಆಮೇಲೆ ಸೋಡಿಯಮ್ಮು, ಅಯ್ಯೋ ಉಪ್ಪಿನ ಬಗ್ಗೆ ಜನರಿಗೆ ಬಹಳ ಮಾಹಿತಿ ಇಲ್ಲ. ಸೊ ಉಪ್ಪೆಲ್ಲ ಡೇಂಜರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಬೇಕೇ ಬೇಕು, ಉಪ್ಪನ್ನ ತುಂಬಾ ಕಮ್ಮಿ ಮಾಡಬೇಡಿ. ಆದರೆ ರಿಫೈನ್ಡ್ ಪೌಡರ್ ಸಾಲ್ಟ್ ಯೂಸ್ ಮಾಡಬೇಡಿ, ಹರಳಿನ ಸಾಲ್ಟ್ ಯೂಸ್ ಮಾಡಿ. ಯಾಕೆ ಅಂದ್ರೆ ಅದರಲ್ಲಿ ಮೆಗ್ನೀಷಿಯಮ್, ಮ್ಯಾಂಗನೀಸು ಮತ್ತೆ ನಮ್ಮ ಜಿಂಕು ಮತ್ತೆ ಪೊಟ್ಯಾಷಿಯಮ್ ಎಲ್ಲ ಚೆನ್ನಾಗಿ ಇರ್ತದೆ. ಅದು ಬೇಕದು, ಅವೆಲ್ಲ ಮಿನರಲ್ಸ್ ಎಲ್ಲ ನಮಗೆ ಬೇಕಾಗತ್ತೆ. ಇದರಲ್ಲಿ ಬರೀ ಸೋಡಿಯಂ ಇರುತ್ತೆ. ರಿಫೈನ್ಡ್ ಸಾಲ್ಟ್ ಅಲ್ಲಿ ಬರೀ ಸೋಡಿಯಂ ಇರುತ್ತೆ. ಫ್ರೀ ಫ್ಲೋ ಬರ್ತದಲ್ಲ ಎಲ್ಲ ಫ್ರೀ ಸುರ್ರ್ ಅಂತ ಹೋಗುತ್ತೆ, ಅದು ಡೇಂಜರ್. ಅದು ಆದಷ್ಟು ಹರಳುಪ್ಪು ಯೂಸ್ ಮಾಡ್ಬೇಕು. ಮೊಸರಿಂದ ಒಂದು ಬಿಟ್ರಿ. ಐದನೇದು ಫೈಬರ್ ಅಂತ ನಾವೇನು ಹೇಳ್ತೀವಿ. ಫೈಬರ್ ಯಾವ್ದ್ರಲ್ಲಿ ಇರುತ್ತೆ? ಸೊ ಫೈಬರ್ ನಾರಿನ ಪದಾರ್ಥ. ನಾವು ತಗೊಳ್ಳೋ ಆಹಾರದಲ್ಲಿ ಜೀರ್ಣ ಆಗದಲೇ ಇದ್ದು ದೊಡ್ಡ ಕರುಗಳಿಗೆ ಹೋಗಿ ಮೋಷನ್ ಅಲ್ಲಿ ಆಚೆ ಬರ್ತಕ್ಕಂಥದ್ದು ಫೈಬರ್. ಫೈಬರ್ ಜೀರ್ಣ ಆಗಲ್ಲ ನಮ್ಮ ಬಾಡಿನಲ್ಲಿ, ಬೇಕದು ನಮ್ಗೆ, ನಾವು ಅದನ್ನ ಬಳಸ್ತಿಲ್ಲ. ಮೆದು ಆಹಾರ